ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಜುಕೇಷನಲ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ಶಾಲೆಗಳಿಗೆ 51,000 ಅತಿಥಿ ಶಿಕ್ಷಕರ ನೇಮಕಾತಿಗೆ ಆದೇಶ ಹೊರಡಿಸಲಾಗಿದೆ. ಸೊ ಅದರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡೋಣ. ಸೊ ನಮಗೀಗಲೇ ತಿಳಿದಿರೋ ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು 60,000 ಶಿಕ್ಷಕರ ಹುದ್ದೆ ಖಾಲಿಯಾಗಿದೆ. ಸೊ ಇಲ್ಲೇನಾಗುತ್ತೆ ಅಂದರೆ ಪ್ರತಿ ವರ್ಷ ಸುಮಾರು 6,000 ಶಾಲಾ ಶಿಕ್ಷಕರು ಏನಾಗ್ತಾರೆ, ರಿಟೈರ್ಮೆಂಟ್ ಆಗ್ತಾರೆ. ಸೊ ಇದರೊಳಗಡೆ 60,000 ಹುದ್ದೆಗಳು ಖಾಲಿ ಇರೋ ಕಾರಣ ಈ ವರ್ಷ ಏನು ಮಾಡ್ತಾ ಇದ್ದಾರೆ, 51,000 ಅತಿಥಿ ಶಿಕ್ಷಕರ ನೇಮಕಾತಿಗೆ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಇದರೊಳಗಡೆ ಪ್ರೈಮರಿಗೆ 40,000, ಹೈಸ್ಕೂಲಿಗೆ 11,000 ಹುದ್ದೆಗಳಿಗೆ ಆದೇಶವನ್ನು ಹೊರಡಿಸ್ತಾರೆ. ಸೊ ಈ ಹುದ್ದೆಗಳಿಗೆ ಅಪ್ಲೈ ಮಾಡಬೇಕು ಅಂತ ಅಂದರೆ BSc BEd ಅಥವಾ BA BEd ಆಗಿರ್ಬೋದು ಅಥವಾ BCom BEd ಆಗಿರ್ಬೋದು. ಸೊ ಇಲ್ಲೇನಾಗಿರಬೇಕು, ಡಿಗ್ರಿ ಜೊತೆಗೆ BEdನ್ನು ಮಾಡ್ಕೊಂಡಿರಬೇಕು. ಅವರಿಗೆ ಏನು ಮಾಡ್ತಾ ಇದ್ದಾರೆ, ಅವರು ಮಾತ್ರ ಈ ನೇಮಕಾತಿಗೆ ಅಪ್ಲೈ ಮಾಡ್ಬೋದು. ಇವಾಗ ನೀವು BSc ಮಾಡಿರ್ತೀರ ಅಥವಾ MSc ಮಾಡಿರ್ತೀರ, BEd ಮಾಡಿರೋದಿಲ್ಲ. ಸೊ ಅವರಿಗೆ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಸೊ ನೀವು BSc BEd ಆದರೂ ಮಾಡಿರ್ಬೋದು ಅಥವಾ MSc BEd ಆದರೂ ಮಾಡಿರ್ಬೋದು. ಸೊ ನಿಮಗೆ ಇಲ್ಲಿ ಅವಕಾಶ ಇದೆ. ಸೊ ಇದಕ್ಕೆ ನೀವು ಸರಿಯಾಗಿ ವಿದ್ಯಾರ್ಹತೆಯನ್ನು ಹೊಂದಿದರೆ ಮಾತ್ರ ಅಪ್ಲೈ ಮಾಡ್ಬೋದು. ಅಥವಾ BEd ಆಗಿಲ್ಲ ಅಂದರೆ ಇನ್ನೊಂದು ಕೋರ್ಸ್ ಬರುತ್ತೆ, ದಟ್ ಈಸ್ DLEd ಅಂದರೆ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಂತ. ಸೊ ದಟ್ ಈಸ್ ಈಕ್ವಿವೆಲೆಂಟ್ ಟು BEd. ಅದನ್ನು ಮಾಡಿದರೂ ಸಹ ಇದಕ್ಕೆ ಅಪ್ಲೈನ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.